ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ನಮಸ್ತೆ ದೇವಪ್ಪನವ್ರೆ. ದೇವಪ್ಪನವ್ರೆ, ಯಾಕೆ ಹೀಗ್ ನೋಡ್ತಾ ನಿಂತ್ ಬಿಟ್ರಿ? ಇವರು ವೀರಣ್ಣವ್ರು ಅಂತ. ನಮಸ್ಕಾರ. ನಮಸ್ಕಾರ. ದೇವಪ್ಪನವ್ರೆ, ಇವರು ನಮ್ಗೆ ತುಂಬಾ ಬೇಕಾದವರು. ಅವ್ರವ್ರ ಧರ್ಮ ಪತ್ನಿ ಸುಮತಿ ಅಂತ. ಇವರು ನಮ್ಮಣ್ಣ, ನಮ್ಮ ಅತ್ತಿಗೆ. ಬಹಳ ಒಳ್ಳೇದು, ಸಂತೋಷ. ಅಮ್ಮ, ಯಾಕೆ ಲೇಟ್ ಆಗೋಯ್ತು? ಅದು ಏನೂ ಇಲ್ಲಪ್ಪ ಸುಶಾಂತ್, ಬರ್ತಾ ಇದ್ವಾ ಕಾರ್ ಕೆಟ್ಟೋಯ್ತು. ಬೇರೆ ನನ್ನ ಸ್ನೇಹಿತನ ಕಾರ್ ತಗೊಂಬರಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ಅಮ್ಮ, ನಾನ್ ನಿಮ್ಗೆ ಫೋನ್ ಮಾಡಿದಾಗ ನಿಮ್ ಕುಟುಂಬದಲ್ಲಿ ಯಾವ್ದೋ ಹೊಸಮುಖ ಅಂತ ಹೇಳಿದಾಗ ನೀವು ಎಲ್ಲ ಕತೆ ಹೇಳಿದ್ರಲ್ಲ, ಆ ಹುಡುಗಿ ತಾನೇ ಇದು? ಅದೇನೋ ಅದು ಅರ್ಚನಾ ಅಂತ ಹೇಳಿದ್ರಲ್ವಾ? ಹೌದು. ಅಲ್ಲಮ್ಮ, ಸೇಮು ನಮ್ಮ ಶಾಂತಿ ಪಡಿ ಹೆಚ್ಚಿದ್ದಂಗಿದೆಯಲ್ಲಮ್ಮ. ನಾನು ಕಾರಲ್ಲಿ ನೋಡ್ದೆ ಈ ಹುಡುಗಿನ. ಶಾಂತಿ ಅನ್ಕೊಂಡು ಕಾರಲ್ಲಿ ಬಾಯಿಗೆ ಬಂದಿದ್ ಮಾತಾಡ್ದಮ್ಮ. ಪಾಪ ಒಳ್ಳೆ ಹುಡುಗಿ, ತಿರುಗಿಸಿ ಒಂದು ಮಾತಾಡ್ಲಿಲ್ಲಮ್ಮ. ಎಲ್ಲಿ ನಾನ್ ನೊಂದ್ಕೋತೀನಿ ಅಂತ ನಿಜಾನೇ ಹೇಳಿಲ್ಲ ನೋಡಿ. ಆದ್ರೂ ಈ ಶಾಂತಿ ಅರ್ಚನಾ ಇವ್ರು ನೆನ್ಸ್ಕೊಂಡು ತಲೆ ಕೆಟ್ಟ ಹೋಗ್ಬಿಡುತ್ತಮ್ಮ. ದೇವಣ್ಣವ್ರೆ, ನಿಮ್ಗೆಲ್ಲಾದ್ರೂ ತಲೆ ಕೆಟ್ಟೋಗುತ್ತಾ? ನೀವು ಬೇಕಾದ್ರೆ ಕೆಟ್ಟಿರೋ ತಲೆನ ಸರಿ ಮಾಡ್ಬಿಡ್ತೀರಿ. ನೀವು ತಲೆ ಕೆಡ್ಸ್ಕೊತೀರಾ? ಏಯ್ ಬಡವ ರಾಸ್ಕಲ್, ಅವತ್ತು ನಾನು ಈ ಹುಡುಗಿ ಯಾರು ಅಂತ ಕೇಳಿದ್ದಕ್ಕೆ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಅಂತ ಹೇಳ್ದೆ, ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಂತ ಹೇಳಲೇ ಇಲ್ಲ ನನ್ಗೆ. ನನ್ನ ಹತ್ರನೇ ಕತೆ ಕಟ್ತೀಯಾ? ನಾನು ಬೇರೆ ಈ ಹುಡುಗಿ ಶಾಂತಿ ಅಂತ ತಿಳ್ಕೊಂಡು ಮಾತಾಡಿದ್ದು. ಆ ಹುಡುಗಿ ಯಾರು ಅಂತ ಬೈದಿದ್ದೆ. ಅಲ್ಲ, ನನ್ನ ಬಗ್ಗೆ ಏನಂತ ತಿಳ್ಕೋಬೇಕು? ಏನಾದ್ರೂ ತಿಳ್ಕೊಳ್ಳಿ ಬಿಡು. ಮಾತಾಡ್ದೆ. ಅಣ್ಣ, ಸ್ವಲ್ಪ ಇವರು ಜಾಸ್ತಿನೇ ಮಾತಾಡ್ತಾರೆ. ಈಗ ಆಗಿರೋದನ್ನೇ ನಾನೊಂದ್ಸಲ ಅನುಭವಿಸಿದ್ದೀನಿ. ಮಾತಾಡ್ಲಿ ಬಿಡಮ್ಮ, ಮಾತಾಡೋದು ಒಂದ್ ಕಲೆ. ಏನಂತೀಯ ಸುಮತಿ? ಹೌದು, ಯಾರಿಗ್ ಬುದ್ಧಿ ಹೇಳ್ತೀರ ನೋಡಮ್ಮ ಅಚ್ಚು. ಭಾಮಿನಿ ಅಮ್ಮ, ನಾನು ದೇವಸ್ಥಾನದ ಟ್ರಸ್ಟಿಗಳ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ. ಅಯ್ಯೋ, ನೀವ್ ಯಾಕೆ ಇಷ್ಟ ಶ್ರಮ ತಗೊಳಕ್ ಹೋದ್ರಿ? ಏನಮ್ಮ ಹೀಗೆ ಹೇಳ್ತೀರಿ? ಅಲ್ಲ, ಗೋವರ್ಧನ್ ರಾಯರ್ ಇಲ್ದೇ ಇದ್ರೆ ಈ ದೇವಪ್ಪ ಎಲ್ಲಮ್ಮ? ನನ್ನನ್ನು ಉಳಿಸಿರೋದೇ ಅವರಲ್ಲಮ್ಮ. ಅದಕ್ಕೆ ಕಿಂಚಿತ್ತಾದ್ರೂ ಋಣ ತೀರಿಸ್ಬೇಕಲ್ಲಮ್ಮ. ಅದಕ್ಕೆ ಕಣಮ್ಮ, ನೀವು ಆ ಥರ ಎಲ್ಲ ಮಾತಾಡಬಾರ್ದಮ್ಮ. ಆ ವಿಷಯ ಬಿಡಿ. ಇವನಿದಾನಲ್ಲ ನಮ್ ಸುಶಾಂತ, ಮದುವೆ ಆಗುವ ಹೊಸ್ತರಲ್ಲಿ ಹೆಂಡತಿ ಜೊತೆ ಬಂದಿದ್ದ ಇವನು.